ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕವಿತಾ ಶ್ರೀಧರ್. ವೆಲ್ಕಮ್ ಟು ಶ್ರೀ ಕವಿ ವ್ಲಾಗ್ಸ್ ಕನ್ನಡ. ಸ್ವಲ್ಪ ದಿನದಿಂದ ನಾನು ಯಾವುದೇ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಪರ್ಸ್ನಲ್ ಕಾರಣಗಳಿಂದ. ಇನ್ನು ಮುಂದೆ ಯಾವುದೇ ರೀತಿ ಸ್ಕಿಪ್ ಮಾಡದೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಖಂಡಿತವಾಗ್ಲೂ ಈ ವಿಡಿಯೋನ ನೀವು ನೋಡ್ತೀರಾ ಅಂತ ಅಂದ್ಕೊಂಡು ಅಪ್ಲೋಡ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಬಂದು ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗಿರುವಂಥದ್ದು. ಬೆಳಿಗ್ಗೆ ಬೇಗನೆ ಎದ್ದು ದೇವ್ರ ಪೂಜೆ ಎಲ್ಲ ಮುಗಿಸಿ ಬೇಗ ಹೊರಡೋಣ ಅಂತ ಹೊರಟ್ವಿ. ಆ್ಯಂಡ್ ಟೈಮ್ ಬಂದು ಬೆಳಗಿನ ಜಾವ 4-5 ಕಾಲಾಗಿದೆ. ನಾವು ಹೊರಟಿದ್ದಂಥ ಟೈಮ್ ಇದು. ಬೇಗನೆ ಎದ್ದು ಹೊರಟ್ವಿ. ಇದು ನಾನು ಅವತ್ತು ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟು ಸ್ಟಾರ್ಟ್ ಮಾಡಿದೆ ವೀಡಿಯೋನ, ಬಟ್ ನನಗೆ ಅದು ವಾಯ್ಸು ಸರಿಯಾಗಿ ಕ್ಯಾಪ್ಚರ್ ಆಗಿರಲಿಲ್ಲ. ಸೊ ಎಲ್ಲರೂ ಮಲಗಿರೋದ್ರಿಂದ ಸೌಂಡು ಸರಿಯಾಗಿ ಕೇಳಿಸ್ತಿರ್ಲಿಲ್ಲ ಅಂದ್ಬಿಟ್ಟು ನಾನು ಮತ್ತೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ನಾವು ಹೊರಟಿದ್ದಂತೂ ಬೈಕಲ್ಲಿ. ಏನಪ್ಪ ಅಂದರೆ ನಮಗೆ ಬೈಕಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ಹೊರಟ್ವಿ. ನಾವು ಹೊರಟಿದ್ದಂಥ ಟೈಮ್ಗೆ ಸೂರ್ಯೋದಯ ಆಗಕ್ಕೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ನಾವು ಹೊರಟಿದ್ದು 5 ಕಾಲಾಗಿರೋದ್ರಿಂದ ನಾವು ಹೆಚ್ಚು ಕಮ್ಮಿ ಟಿ ನರಸೀಪುರದ ಹತ್ರ ಹೋಗೋಷ್ಟರೊಳಗಡೆ ಬೆಳಕಾಗಿ ಹೋಗ್ಬಿಟ್ಟಿತ್ತು. ಅದಕ್ಕೂ ಇನ್ನೇ ಅಂದರೆ ಬನ್ನೂರು ಹತ್ರದಿಂದನೇ ಬೆಳಕಾಗಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಇದು ನಾವು ಹೋಗಂತಹ ರೋಡಿನ ವಿಡಿಯೋ. ಇದು ಅರ್ಧ ದಾರಿಲಿ ನಿಂತು ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಫೋಟೋಸ್ ಕೂಡ ತೊಗೊಂಡ್ವಿ. ಇದು ಎಂಟ್ರೆನ್ಸ್ ಬಂದು ತಾಳ್ಬೆಟ್ಟ. ಇಲ್ಲಿಂದ ಬೆಟ್ಟಕ್ಕೆ ಸುಮಾರು 30 ಕಿಲೋಮೀಟ್ರ್ ಆಗುತ್ತೆ. ಫಸ್ಟ್ ಇಲ್ಲೇ ದೇವ್ರದಿಗೆ ಧೂಪ ಹಾಕಿ ಬೆಟ್ಟಕ್ಕೆ ಹೋಗೋಂಥದ್ದು. ಗೌರ್ಮೆಂಟ್ ಗಾಡಿ ಆದ್ರೂ ಕೂಡ ಇಲ್ಲೇ ನಿಲ್ಲಿಸುತ್ತೆ. ಫಸ್ಟು ಬಸ್ಸಲ್ಲಿ ಬಂದವ್ರಿಗೂ ಕೂಡ ಇಲ್ಲೇ ನಿಲ್ಲಿಸುತ್ತೆ. ಯಾಕಂದರೆ ಇಲ್ಲಿ ಧೂಪ ಹಾಕ್ಬಿಟ್ಟೇ ನೆಕ್ಸ್ಟು ಮೇಲ್ಗಡೆ ಬೆಟ್ಟಕ್ಕೆ ಹೋಗುವಂಥದ್ದು ಎಲ್ಲರೂ. ಈ ಥರ ಇದೆ. ಮತ್ತು ಬೆಟ್ಟದ ಮೇಲ್ಗಡೆ ಎಲ್ಲೂ ಫುಡ್ ಸಿಗೋಲ್ಲ ನಮಗೆ. ನಾಷ್ಟ ಆಗಲಿ ಫಾಸ್ಟ್ ಫುಡ್ ಆಗಲಿ ಸಿಗೋಲ್ಲ. ಸೊ ಊಟ ತಿನ್ನೋರೆಲ್ಲ ಇಲ್ಲೇ ತಿನ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಈ ಪಾಯಿಂಟ್ ಬಂದು ವ್ಯೂ ಪಾಯಿಂಟು. ಬೆಟ್ಟದ ಮೇಲೆ ಕೆಳಗಡೆಗೆ ಕಾಣಿಸುವಂಥದ್ದು. ನಂತರ ನಾವು ಅಲ್ಲಿ ಎಂಟ್ರೆನ್ಸ್ ಹೋದ್ವಿ. ಅಲ್ಲಿ ನೋಡ್ತಾ ತುಂಬಾ ಚೆನ್ನಾಗಿತ್ತು ಮಾತ್ರ. ಅಂದರೆ ನಾವು ಕೆಲವು ಕಡೆ ಹೋಗೋಕ್ಕಾಗಲಿಲ್ಲ. ಸೊ ನಮಗೆ ಲೇಟ್ ಆಗುತ್ತೆ, ವಾಪಸ್ ರಿಟರ್ನ್ ಬರಬೇಕಾಗಿರೋದ್ರಿಂದ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಫುಲ್ಲು ದರ್ಶನ ಎಲ್ಲ ಮಾಡಿದ್ವಿ. ನಂತರ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಅಲ್ಲಿಂದ ಬಂದು ನಮ್ಮ ಮನೆಯವ್ರು ಟಯರ್ಡ್ ಆಗಿದೆ ಅಂತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದಾರೆ. ನಾವು ಅಲ್ಲಿ ಕೂತಿದ್ದವು, ತುಂಬ ಕೋತಿಗಳೆಲ್ಲ ಬರ್ತಿತ್ತು. ನಂತರ ವೀಡಿಯೋದಲ್ಲಿ ಸ್ವಲ್ಪ ಫೋಟೋಸ್ ಅಂತೂ ಇದ್ದೇ ಇರುತ್ತೆ. ಈಗಿತ್ತು ನಮ್ಮ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.